ನಮಸ್ಕಾರ. ಬೆಳವಣಿಗೆಯ ಪ್ರಾಮುಖ್ಯ 10 ಶತ್ರುಗಳ ಬಗ್ಗೆ ಈ ಸಂಚಿಕೆ. ಅದರಲ್ಲೂ ಈ 10ನೇ ಶತ್ರು ಏನಿದೆ, ನನ್ನ ಜೀವನವನ್ನು ಬಹಳ ಮಟ್ಟಿಗೆ ಕಾಡಿದೆ. ಮೊದಲನೇದಾಗಿ ಅಹಂಕಾರ. ನನಗೆ ಎಲ್ಲ ಗೊತ್ತು ಅಂತ ನಾವು ಯಾವತ್ತು ಅನ್ಕೋತೀವೋ ಅವತ್ತು ನಮ್ಮ ಬೆಳವಣಿಗೆ ಪೂರ್ಣ ವಿರಾಮ ಸಿಕ್ತು ಅಂತ ಅರ್ಥ. ಭಾಳಷ್ಟು ಜನ ಎಲ್ಲ ನೋಡಿರ್ತೀವಿ, ಎಷ್ಟೋ ಜನ ಬಹಳಷ್ಟು ಕಷ್ಟಪಟ್ಟು ಒಂದು ಸ್ವಲ್ಪ ಅವರ ಪರಿಸ್ಥಿತಿ ಚೆನ್ನಾಗಾಗೋ ಥರ ಬೆಳೀತಾರೆ. ಆ ಬೆಳೀತಿದ್ದಂಗೆ ಅವ್ರಿಗೊಂದು ಸ್ವಲ್ಪ ಒಳಗಡೆ ಶುರು ಆಗಿಬಿಟ್ಟಿರುತ್ತೆ. ನನಗೆಲ್ಲ ಗೊತ್ತಾಯಿತು, ನಾನು ಬಂದುಬಿಟ್ಟೆ, ನಾನು ತಲುಪಿಬಿಟ್ಟೆ ಅನ್ನೋವಂಥ ಒಂದು ಮನೋಭಾವನೆ ಬೆಳೆಸ್ಕೊಂಡ್ಬಿಡ್ತಾರೆ. ಯಾವಾಗ ಅಹಂಕಾರ ಬೆಳೆಯುತ್ತೆ, ಯಾವಾಗ ಅದು ನಾನು ಅನ್ನೋದು ಬಂದ್ಬಿಡುತ್ತೆ, ನನಗೆಲ್ಲ ಗೊತ್ತು ಅನ್ನೋದು ಬಂದ್ಬಿಡುತ್ತೆ, ಅಲ್ಲಿಂದ ಅವರ ಬೆಳವಣಿಗೆ ನಿಂತೋಗುತ್ತೆ ಅಥವಾ ಪೂರ್ತಿ ಕಮ್ಮಿ ಆಗಿ ಹೋಗುತ್ತೆ. ಎರಡನೇದು, ಇದರಲ್ಲೇ ಅಂದರೆ ಅಹಂಕಾರದಲ್ಲಿ ಎರಡನೇ ಒಂದು ಅಂಶ ಅಂತಂದರೆ, ಈಗ ನೀವು ಭಾಳಷ್ಟು ಜನ ನೋಡಿರ್ತೀರ, ನೀವೇನೇ ಹೇಳಿ ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಅವರಿಗೆಲ್ಲ ಗೊತ್ತು ಅನ್ನೋ ಥರ ಮಾತಾಡ್ತಾರೆ. ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ಚರ್ಚೆ ಶುರು ಮಾಡಿ, ಅಯ್ಯೋ ಏನೋ ಹೇಳಿ ಸರ್, ಈಗಿನ ಕಾಲದಲ್ಲಿ ಒಂದೇ ಸಮಯ ಇರೋದಿಲ್ಲ, ಯಾರು ಯಾವಾಗ ಹೋಗ್ತಾರೆ ಅನ್ನೋದೇ ಹೇಳೋಕ್ಕಾಗೋದಿಲ್ಲ. ನೀವು ಹಂಗಂತಿದ್ದಂಗೆ ಅವರು ಅದ್ರ ಬಗ್ಗೆ ಒಂದು 2-3 ವಿಚಾರ, ನಮ್ಮ ಕಡೆ ಹಿಂಗಾಯ್ತು, ನಮ್ಮ ಕಡೆಗೆ ನಾನು ಹಿಂಗೆ ಹೇಳಿದೆ, ನಾನು ಹಿಂಗಾಯಿತು, ಅವ್ರು ಹಿಂಗೆ ಮಾಡಿದರು. ಆರೋಗ್ಯದ ವಿಚಾರ ತಗೊಳ್ಳಿ, ಯಾವುದೇ ಏನೋ ರಾಜಕೀಯದ ವಿಚಾರ ತಗೊಳ್ಳಿ, ದೇಶದ ವಿಚಾರ ಮಾತಾಡಿ, ಎಲ್ಲ ನನಗೆ ಗೊತ್ತು ಅನ್ನೋ ಥರ ಮಾತಾಡ್ತಾರೆ. ಜೀವನದ ಬಹಳ ಮುಖ್ಯ ಗುಣ ಅಂದರೆ ನಮಗೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳೋದು ಭಾಳ ಮುಖ್ಯ. ಆವಾಗ ನಮ್ಮ ಕಲಿಕೆ ಮತ್ತು ಬೆಳವಣಿಗೆ ನಿರಂತರವಾಗಿರುತ್ತೆ. ನಾವು ಯಾವಾಗ ಎಲ್ಲ ಗೊತ್ತು ಅಂತಿರ್ತೀವಿ, ಆವಾಗ ಜನ ನಿಮ್ಮ ಹತ್ರ ಮಾತಾಡೋದನ್ನು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಹೋಗ್ತಾರೆ. ನೆನಪಿರಲಿ. ಎರಡನೇದು, ಆರಾಮ್ ಜೀವನ ಬಯಸೋರು, ಅಂದರೆ ಕಂಫರ್ಟ್ ಝೋನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಕಷ್ಟಪಡೋದಕ್ಕೆ ತಯಾರಿಲ್ಲಪ್ಪ, ನಾವು ಕೂತತ್ರ ಎಲ್ಲ ಬರಬೇಕು, ನಮಗೆ ಕೂತತ್ರ ಎಲ್ಲ ಕೆಲಸ ಆಗಬೇಕು ಅನ್ನೋವಂಥ ಮನೋಭಾವನೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಕಷ್ಟಪಟ್ಟು ಏನಾದರೂ ಒಂದು ಆರಾಮ್ ಹಂತ ತಲುಪಿದ್ರು ಅಂತಂದರೆ ಆರಾಮಾಗಿಬಿಡ್ತಾರೆ. ಆವಾಗ ಅವ್ರ ಬೆಳವಣಿಗೆ ನಿಂತೋಗುತ್ತೆ. ಅಥವಾ ಕೆಲವರು ಮೊದಲಿನಿಂದಲೇ ಆರಾಮಾಗಿರೋದನ್ನು ಬಯಸ್ತಾರೆ. ಕಂಫರ್ಟ್ ಝೋನಲ್ಲಿ ನೀವು ಬೆಳವಣಿಗೆ ಕಾಣೋದು ಕಷ್ಟ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ನೆನ್ಪಿಟ್ಕೊಂಡಿರಿ, ನೀವು ಸ್ವಲ್ಪ ಏನಾದ್ರು ಆರಾಮ್ ಅನ್ನಿಸ್ತಾ ಇದೆ ಅಥವಾ ನಂದು ಜೀವನ ಪರವಾಗಿಲ್ಲಪ್ಪ ಈಗ ಆರಾಮಿದ್ದೀನಿ ಅಂತ ಏನಾರು ಅನಿಸಿದರೆ, ನಿಮಗೆ ಒಳಗಡೆ ಒಂದು ಅಲಾರಾಮ್ ರಿಂಗ್ ಆಗಬೇಕು, ಒಂದು ನೋಟಿಫಿಕೇಷನ್ ಥರ ಬರಬೇಕು. ಅದೇನಪ್ಪ ಅಂತಂದರೆ, ಯಾಕೋ ಆರಾಮಿದೆಯಾ ನೋಡು, ಬೆಳವಣಿಗೆ ಏನಾರು ನಿಂತೋಯ್ತಾ ಅಂತ. ನಿಮಗೆ ಆರಾಮದಾಯಕ ಜೀವನ ಇದೆ ಅಂತ ನಿಮಗೆ ಅನ್ಸೋಕ್ಕೆ ಶುರು ಆದರೆ, ಅವಾಗ ನೀವು ಇನ್ನೂ ಏನಾದರೂ ಹೆಚ್ಚಿನ ಶ್ರಮ ವಹಿಸುವಂಥ ಕಾಲ ಬಂದಿದೆ ಅಂತ ನಿಮಗೆ ನೀವು ಅಂದ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಆವಾಗ ನಾವು ಯಾವಾಗ ಆರಾಮನಿಂದ ದೂರ ಉಳಿತೀವೋ ಆವಾಗ ನಮಗೆ ಬೆಳವಣಿಗೆ ನಿರಂತರವಾಗಿರುತ್ತೆ. ಆರಾಮಾಗಿದ್ದರೆ ಆರಾಮಾಗೆ ಇದ್ದು ಬಿಡ್ತೀರ ಅಷ್ಟೆ. ಮೂರನೇದು, ಕೆಟ್ಟ ಪರಿಸರ ಅಥವಾ ಕೆಟ್ಟ ಸಹವಾಸಗಳು ಅಥವಾ ನಮ್ಮ ಮೇಲಾಗುವಂಥ ಕೆಟ್ಟ ಪರಿಣಾಮಗಳು. ಯಾಕೆ ಇದು ಬಹುಮುಖ್ಯ ಅಂತಂದರೆ, ಬೆಳವಣಿಗೆ ಆಗಬೇಕಂತಂದರೆ ನಿಮ್ಮ ಪರಿಸರ ಚೆನ್ನಾಗಿರಬೇಕು. ಯಾವಾಗ ನಿಮ್ಮ ಪರಿಸರ ಕೆಟ್ಟದಾಗಿರುತ್ತಲ್ಲ, ಅಂದರೆ ಮನೆಯ ವಾತಾವರಣ ತುಂಬ ವಿಷಪೂರಿತವಾಗಿದ್ದರೆ, ಅಥವಾ ಕಚೇರಿ, ನಿಮ್ಮ ಏನು ಆಫೀಸ್ಗೆ ಹೋಗಿ ಬರ್ತೀರ, ಆ ಆಫೀಸಲ್ಲಿ ಏನು ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಆ ಥರ ನಿಮ್ಮ ಸಂಬಂಧಗಳಿರ್ಬೋದು ಅಥವಾ ನಿಮ್ಮ ವಾತಾವರಣ ಇರ್ಬೋದು, ಎಲ್ಲವೂ ಆ ಥರ ಒಂದು ವಿಷಪೂರಿತವಾಗಿದ್ದರೆ ಬಹಳ ಕಷ್ಟ ಆಗುತ್ತೆ. ಆವಾಗ ನೀವು ಮಾಡಬೇಕಾದ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಆ ರೀತಿ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ಆ ರೀತಿ ಪರಿಸ್ಥಿತಿಗಳು ಇದ್ದಲ್ಲಿ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಬೆಳವಣಿಗೆ ಆಗೋದು ಬಹಳ ಕಷ್ಟ. ನೀವು ಮನಸ್ಸಿಟ್ಟು ಮಾಡಿದರೆ, ಈಗಾಗಲೇ ಸುಮಾರು ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ, ಹೇಗೆ ಕೆಟ್ಟೋಗಿರುವಂಥ ಸಂಬಂಧಗಳ ಹೇಗೆ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಎಲ್ಲರೂ ಈಗಿನ ಸಮಾಜದಲ್ಲಿ ಹೇಳೋದೇನೆಂದರೆ, ದೂರ ಉಳಿದ್ಬಿಡು, ದೂರ ಹೊರಟೋಗು ಅಂತ. ಸರ್ವ ಪ್ರಯತ್ನಗಳನ್ನು ಮಾಡಬೇಕು. ಮೊದಲು ಸಂಬಂಧಗಳು ಬೆಳೆಸ್ಕೊಳ್ಳೋದು ಬಹಳ ಕಷ್ಟ, ಅಥವಾ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಸುಮ್ಮನೆ ಬಿಟ್ಟೋಗ್ಬಿಡೋದು ಭಾಳ ಸುಲಭ. ಒಂದು ನಿಮಿಷದಲ್ಲಿ ಹಿಂಗೆ ಚಿಟಿಕೆ ಹೊಡುತ್ತಿದ್ದಂಗೆ ಬಿಟ್ಟೋಗ್ಬಿಡ್ಬೋದು ಸಂಬಂಧಗಳನ್ನ, ಅಥವಾ ದೂರ ಉಳಿದ್ಬಿಡ್ಬೋದು. ಸರ್ವ ಪ್ರಯತ್ನಗಳನ್ನು ಮಾಡಬೇಕು, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡೋದನ್ನು ಕಲ್ತ್ಕೋಬೇಕು. ಹಾಗಾಗಿ ನಿಮ್ಮ ಪರಿಸರ ಕೆಟ್ಟದಾಗಿದ್ದರೆ, ಒಂಥರ ನಿಮಗೆ ಸಫಕೇಷನ್ ಅಂತೀವಲ್ಲ, ಒಂಥರ ಉಸಿರುಗಟ್ತಾ ಇರೋವಂಥ ಪರಿಸರ ಇದ್ದು ಪರಿಸ್ಥಿತಿ ಇದ್ದರೆ, ಅದನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಆವಾಗ ನಿಮ್ಮ ಬೆಳವಣಿಗೆ ಮತ್ತೆ ಮುಂದುವರಿಯುತ್ತೆ. ಇಲ್ಲಾಂದರೆ ನಿಮ್ಮ ಬೆಳವಣಿಗೆ ಸ್ಥಗಿತ ಆಗೋಗುತ್ತೆ. ನಾಲ್ಕನೇದು, ಸೋಲಿನ ಅಥವಾ ಅವಮಾನದ ಭಯ. ಬಹಳಷ್ಟು ಸಲ ನಾವು ಏನೋ ಮಾಡಬೇಕು ಜೀವನದಲ್ಲಿ ಅಂದ್ಕೊಂಡಿರ್ತೀವಿ, ಆದರೆ ಅದು ಸೋತ್ಬಿಟ್ರೆ, ಹೋಗಿ ಮಾಡಿಬಿಟ್ಟು ಎಲ್ಲರೆದುರಿಗೆ ನಗೆಪಾಟ್ಲಾಗ್ಬಿಡ್ತೀನಲ್ಲ ಅನ್ನೋವಂಥ ಅವಮಾನ. ಅವ್ರೇನಂತಾರೆ, ಇವ್ರೇನಂತಾರೆ, ಅಪ್ಪ ಏನು ಅನ್ಕೋಬೋದು ಅಥವಾ ಇವ್ರೇನು ಅನ್ಕೋಬೋದು, ಪಕ್ಕದ ಮನೆಯವ್ರು ಏನು ಅನ್ಕೋಬೋದು, ನನ್ನ
ಸ್ನೇಹಿತರೇನು ಅನ್ಕೋಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಏನು ಅನ್ಕೋಬೋದು, ಅವ್ರೇನು ಅನ್ಕೋತಾರೆ, ಇವರು ಹೀಗೆ. ಒಂದು ಮಾತು ನೆನ್ಪಿಡಿರಿ, ನಿಮ್ಮ ಜೀವನದ ಬಗ್ಗೆ ಯಾರಿಗೂ ಏನೂ ತಲೆ ಬಿಸಿ ಇರೋದಿಲ್ಲ. ನೋಬಡಿ ಹೇಳ್ತಾರಲ್ಲ, ನೋಬಡಿ ಕೇರ್ಸ್ ಅಬೌಟ್ ಅಸ್ ಅಂತ. ಆ ಥರ ನಮ್ಮ ಜೀವನದ ಬಗ್ಗೆ ಮಾತಾಡ್ತಾರೇನೆ ಹೊರತು ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೇವೆ ಹೊರತು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ರೀ ನಮ್ಮ ಜೀವನದ ಬಗ್ಗೆ. ನಮ್ಮ ಜೀವನ ಪೂರ್ತಿ ನಾವು ಒಬ್ಬರೇ. ಅಮ್ಮಮ್ಮ ಅಂದರೆ ಕುಟುಂಬದವರು ಅವಾಗ ಇವಾಗ ಸಹಾಯ ಮಾಡ್ತಾರೆ ಅನ್ನೋದು ಬಿಟ್ಟರೆ ಜೀವನದ ಹೋರಾಟ ನಾವು ಒಬ್ಬರೇ ನಡೆಸಬೇಕಾಗತ್ತೆ. ಹಾಗಾಗಿ ಆ ಭಯ ಮತ್ತು ಏನು ಈ ಅವಮಾನದ ಇದು ಭಯ ಇರುತ್ತಲ್ಲ, ಅವಮಾನ ಮತ್ತು ಸೋಲಿನ ಭಯ, ಅದು ನಮ್ಮ ಬೆಳವಣಿಗೆಯನ್ನು ತಡೀತಾ ಇರುತ್ತೆ. ನಾವು ಏನೇ ಒಂದು ಶುರು ಮಾಡಬೇಕು ಅಥವಾ ಏನೇ ಒಂದು ಹೊಸದು ಮಾಡಬೇಕು ಅಂತ ಒಂಥರ ಅದು ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋಂಥ ಒಂದು ಅತಂತ್ರ ಪರಿಸ್ಥಿತಿನಲ್ಲಿರ್ತೀವಿ. ಹಾಗಾಗಿ ಎಷ್ಟೋ ಬೆಳವಣಿಗೆಗಳು ನಿಂತೋಗ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಗಮನ ಇರಲಿ. 5ನೇದು ವಿಪರೀತ ಯೋಚನೆ. ಎಷ್ಟೊಂದು ಒಂದು ದಿನದಲ್ಲಿ ಮಾಡಬಹುದಾದಂಥ ಕೆಲಸದ ಬಗ್ಗೆ ಎಷ್ಟೋ ಜನ ಒಂದು ದಶಕ ಯೋಚನೆ ಮಾಡಿರ್ತಾರೆ. ನಾನು ಎಷ್ಟೋ ವಿಷಯಗಳಲ್ಲಿ ಮಾಡಿದ್ದೀನಿ. ಅದು ಚಿಕ್ಕ ವಿಷಯ ಮಾಡೋದಕ್ಕೆ ಯೋಚನೆ ಮಾಡಿ 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 ಅದ್ರ ಬಗ್ಗೆ ಏನು ದಿವಸಗಟ್ಟಲೆ ತಿಂಗಳುಗಟ್ಟಲೆ ಸಮಯ ಸಿಕ್ಕಾಗೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇದು ಹಿಂಗಾಗ್ಬಿಟ್ರೆ ಅದು ಹಂಗಾಗ್ಬಿಟ್ರೆ ಅದು ಹಂಗಾಗ್ಬಿಟ್ರೆ ಅದು ಇದಾಗ್ಬಿಟ್ರೆ ಇದಕ್ಕೆ ಅದನ್ನು ತಯಾರಿ ಮಾಡೋದು, ಈ ಥರ ವಿಪರೀತವಾಗಿ ಯೋಚಿಸೋದು, ಅವಶ್ಯಕತೆಗೂ ಮೀರಿ ಅದ್ರ ಬಗ್ಗೆ ಯೋಚಿಸೋದು ಅಥವಾ ಅದರದ್ದು ಯೋಜನೆ ಬಗ್ಗೆ ಸಿಕ್ಕಾಬಟ್ಟೆ ಸಮಯ ಕಳೆಯೋದು. ಅದು ಹೇಗೆ ಅಂದರೆ ಕೊನೆಗೆ ಹೋಗಿ ಅದು ಕಾಲಹರಣೆ ಆಗೋ ಥರ ಅಷ್ಟೊಂದು ವಿಪರೀತ ಯೋಚನೆ ಮಾಡೋದು. ಕೆಲವೊಮ್ಮೆ ನಾವು ನಿಂತು ಯೋಚನೆ ಮಾಡಿದರೆ ಅಷ್ಟು ವಿಪರೀತ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ವಿಪರೀತ ಯೋಚನೆ ಅನ್ನೋದು ಎಷ್ಟೋ ಸಲ ನಮ್ಮ ಬೆಳವಣಿಗೆಗೆ ಅಡ್ಡಗೋಲಾಗಿ ನಿಂತಿರುತ್ತೆ. 6ನೇದು ಹೋಲಿಕೆ. ಈ ಜಗತ್ತಿನ ಇಂದಿನ ಜೀವನದ ಒಂದು ದೊಡ್ಡ ಪೆಡಂಭೂತ ಹೋಲಿಕೆ ಅನ್ನೋದು. ನನ್ನ ಜೀವನದಲ್ಲಿ ನಾನು ಯಾವುದೋ ಒಂದು ಹಂತದಲ್ಲಿ ನನ್ನ ಪ್ರಯಾಣ ಎಲ್ಲೋ ಹೋಗ್ತಾ ಇರುತ್ತೆ. ಆದರೆ ನಾವು ಪಕ್ಕದವ್ರನ್ನ ನೋಡ್ಬಿಟ್ಟು ಓಹೋ ಅವರಲ್ಲಿದ್ದಾರೆ, ಅವ್ರ ಥರ ನಾನು ಮಾಡೋಕ್ಕಾಗತ್ತಾ, ಅಥವಾ ಅಲ್ಲಿಗೆ ನಾನು ತಲುಪಕ್ಕಾಗತ್ತಾ, ಅಥವಾ ಅವರೇನು ಅಂದ್ಕೊಂಡ್ಬಿಡ್ತಾರೆ, ಅಥವಾ ನಾನು ಇನ್ನು ಕೆಲವೊಂದು ಉದಾಹರಣೆಗಳಲ್ಲಿ ನಾನು ಹಂಗಾಗಕ್ಕಾಗತ್ತಾ, ಅಥವಾ ನಾನು ಹಂಗಾಗಬೇಕು, ಈ ಥರ ಎಷ್ಟೋ ಹೋಲಿಕೆಗಳು ಮನೆಗಳಲ್ಲಿ ಅಥವಾ ನಮ್ಮ ಸ್ವಂತ ಜೀವನದಲ್ಲಿ ಅಥವಾ ನಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಗೆ ತಡೆ ಆಗಿಬಿಟ್ಟಿರುತ್ತೆ. ನೀವು ನಿಧಾನವಾಗಿ ಕೂತು ಯೋಚನೆ ಮಾಡಿ ನೋಡಿ, ಎಷ್ಟು ಜನಕ್ಕೆ ನಮ್ಮನ್ನು ನಾವು ಹೋಲಿಸ್ಕೊತಾ ಇರ್ತೀವಿ. ಅಥವಾ ಅದು ನಮ್ಮ ಪ್ರಯಾಣನೇ ಅಲ್ಲ ರೀ. ಈಗ ನಾನಿರೋ ಪರಿಸ್ಥಿತಿನೇ ಬೇರೆ, ನನ್ನ ಜೀವನದ ವಾಸ್ತವಿಕತೆಯೇ ಬೇರೆ. ಅದಕ್ಕೆ ತಕ್ಕನಾಗೆ ನನ್ನ ಜೀವನ ನಡೀತಾ ಇದೆ, ನನ್ನದೊಂದು ಪ್ರಯಾಣ, ನನ್ನದೊಂದು ಜರ್ನಿ. ಅದೇ ನಾವು ಬೇರೆಯವ್ರನ್ನ ನೋಡ್ಬಿಟ್ಟು ಅದು ತಪ್ಪಲ್ವಾ? ಈ ವಿಚಾರ ನಾನು ಮುಂಚೆ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ. ದಯವಿಟ್ಟು ಈ ಏನು ನಾವು ಹೋಲಿಕೆ ಅಂತ ಮಾಡ್ಕೋತೀವಿ, ಈಗ ನಾನು ಇವತ್ತು ಒಂದು ಕೆಲಸ ಶುರು ಮಾಡ್ತಾಯಿದ್ದೀನಿ, ಆ ಕೆಲಸನ ಶುರು ಮಾಡಿ 10 ವರ್ಷ ಅವ್ರ ಜೊತೆ ನನ್ನನ್ನು ನಾನು ಹೋಲಿಸ್ಕೊಂಡ್ರೆ ಏನಾಗುತ್ತೆ? ಅದರಿಂದ ನಮಗೆ ಬಹಳಷ್ಟು ಕಷ್ಟ ಆಗುತ್ತೆ. ನಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅವ್ರು ನೋಡ್ಬಿಟ್ಟು ಅಯ್ಯೋ ನಾನು ಹಂಗೆ ಆಗೋಕ್ಕಾಗುತ್ತಾ ಅನ್ನೋಂಥ ಖಿನ್ನತೆ ಬಹುಶಃ ಶುರು ಆಗ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡ್ಕೊಳ್ದಲೆ, ಆ ಹೋಲಿಕೆ ಅನ್ನೋದು ನಮ್ಮ ಬೆಳವಣಿಗೆಗೆ ಯಾವತ್ತಿದ್ರೂ ಶತ್ರು ಅನ್ನೋದು ನಮಗೆ ಮನದಟ್ಟಾಗಿರಬೇಕು. 7ನೇ ಅಂಶ ಕನ್ನಡದಲ್ಲಿ ನಾನು ಚಿತ್ತಭಂಗ ಅಂತ ಕರಿತೀನಿ. ದ ಡಿಸ್ಟ್ರಾಕ್ಷನ್ ಅಥವಾ ಲ್ಯಾಕ್ ಆಫ್ ಫೋಕಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ನಾವು ಏನೋ ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಹೊರಟಿರ್ತೀವಿ, ಆದರೆ ಅದರಿಂದ ಅದರ ಬಗ್ಗೆ ಪ್ರತಿನಿತ್ಯ ನಮಗೆ ಅದರ ಬಗ್ಗೆ ಗಮನ ಇರೋದಿಲ್ಲ. ಏನೋ ಒಂದು ಬೇರೆ ಮಾಡೋಕ್ಕೆ ಹೋಗ್ತೀವಿ. ಇವತ್ತೊಂದಿನ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಥವಾ ನಮ್ದು ಏನೋ ಒಂದು ಗುರಿ ಇದೆ, ಹೊರಟಿದ್ದೀವಿ, ಅದನ್ನು ಬಿಟ್ಟು ಇನ್ನೊಂದು ಮಾಡೋಕ್ಕೆ ಹೋಗೋದು, 108 ಮಾಡೋದು, ಒಂದೇ ದಿನದಲ್ಲಿ 10 ಕೆಲಸ ಮಾಡ್ತೀನಿ ಅಂತ ಹೊರಡೋದು. ಹೀಗೆ ಮಾಡೋದ್ರಿಂದ ನಮಗೆ ಖಂಡಿತ ಬೆಳವಣಿಗೆ ಸಾಧ್ಯ ಇಲ್ಲ. ಫೋಕಸ್ ಆನ್ ಒನ್ ಥಿಂಗ್ ಅಟ್ ಎ ಟೈಮ್ ಅಂತ ಕರಿತೀವಲ್ಲ, ಒಂದು ವಿಷಯದ ಬಗ್ಗೆ ಗಮನ ಕೊಡಿ, ಆ ಒಂದು ವಿಷಯನ ಮಾಡಿ ಮುಗಿಸೋ ತನಕ ಅದ್ರ ಬಗ್ಗೆ ಗಮನ ಇರಲಿ. ನಾನು ಹೇಳ್ತಿರೋದು ಮಲ್ಟಿ ಟಾಸ್ಕಿಂಗ್ ಅಥವಾ ಬೇರೆ ಬೇರೆ ವಿಷಯಗಳನ್ನು ಮಾಡಬಾರ್ದು ಅಂತಲ್ಲ, ಬಟ್ ನಿಮ್ಮ ಗಮನ ಅದರಿಂದ ಭಂಗ ಆಗಬಾರ್ದು. ಹಾಗಾಗಿ ಆ ಏನು ನಮ್ಮ ಒಂದು ಮಿಷನ್ ಇರುತ್ತೆ ಅಥವಾ ನಮ್ಮದು ಒಂದು ಏನು ಟಾರ್ಗೆಟ್ ಇರುತ್ತೆ, ಗೋಲ್ ಇರುತ್ತೆ, ಆ ಗುರಿ ಬಗ್ಗೆ ಸದಾ ನಮ್ಮ ಏಕಾಗ್ರತೆ ಇರಬೇಕು. ಇಲ್ಲ ಅಂತಂದರೆ ಖಂಡಿತ ನಮಗೆ ಬೆಳವಣಿಗೆ ಆಗೋದು ಕಷ್ಟ. 8ನೇದು, ಬಹಳಷ್ಟು ಜನಕ್ಕೆ ಈ ನಾನು ಆವಾಗಲೇ ಹೇಳಿದ್ನಲ್ಲ ಕಂಫರ್ಟ್ ಝೋನ್, ಅದೇ ಥರ ಇನ್ನೊಂದು ಝೋನ್ ಇದೆ. ಕಂಫರ್ಟ್ ಝೋನ್ ಥರನೇ ಇದು ವಿಕ್ಟಿಮ್ ಝೋನ್. ವಿಕ್ಟಿಮ್ ಮೈಂಡ್ಸೆಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಬಲಿಪಶು ಮನಸ್ಥಿತಿ.
ನಾನೊಬ್ಬ ಸಂತ್ರಸ್ತ ಅಂತ ನಮಗೆ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಗೊತ್ತಿಲ್ಲದಲ್ಲೇ ಆಗ್ಬಿಟ್ಟಿರ್ತೀರಿ ಇದು. ಎಷ್ಟೋ ಜನ ಕೂತು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾನಿವತ್ತು ಹಿಂಗಿರೋದಕ್ಕೆ ನಮ್ಮಪ್ಪ ಕಾರಣ, ಅಥವಾ ನಾನಿವತ್ತು ಹಿಂಗಿರೋದಕ್ಕೆ ಅವ್ರ ಕಾರಣ, ಅವತ್ತು ಆಫೀಸಲ್ಲಿ ಹಂಗೆ ನಡೆದಿದ್ದರಿಂದ ನಾನಿವತ್ತು ಹಿಂಗಿದ್ದೀನಿ, ಇಲ್ಲ ಅಂದಿದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ. ಈ ಥರ ನಾನೊಬ್ಬ ಬಲಿಪಶು ಅನ್ನೋದನ್ನು ನಮ್ಮ ಮನಸ್ಸು ಭಾಳ ಇಷ್ಟಪಡುತ್ತೆ. ಯಾಕೆಂದರೆ ಒಂಥರ ಸಾಂತ್ವನ ಹೇಳ್ತಾ ಇರುತ್ತೆ, ಅಯ್ಯೋ ಹೋಗ್ಲಿ ಬಿಡು, ಇದು ನೀನು ತಪ್ಪಲ್ಲ, ಇದು ಯಾರೋ ಬೇರೆಯವ್ರು ಮಾಡಿದ ತಪ್ಪು, ನಿಂತ ಆ ಒಂದು ಭಾವನೆ ಏನು ಬಂದ್ಬಿಡುತ್ತಲ್ಲ, ಬಹಳ ಸುಖ ಮನಸ್ಸಿಗೆ, ಖುಷಿ ಅನಿಸ್ಬಿಡುತ್ತೆ. ಯಾಕೆಂದರೆ ನನ್ನ ತಪ್ಪಲ್ಲ, ಯಾರೋ ಬೇರೆಯವರಿಂದ ನಾನು ಹಿಂಗಿರೋದು. ಇದನ್ನು ಮೊದಲು ನಾವು ಜಯಿಸೋದು ಕಲ್ತ್ಕೋಬೇಕು. ಯಾವಾಗ ನಾವು ಎಲ್ಲದಕ್ಕೂ ಬಲಿಪಶು ಮನಸ್ಥಿತಿ, ಈಗೇನು ವಿಕ್ಟಿಮ್ ಕಾರ್ಡ್ ಅಥವಾ ವಿಕ್ಟಿಮ್ ಮೈಂಡ್ಸೆಟ್ ಪ್ಲೇ ಮಾಡ್ತಾ ಇರ್ತೀವಿ, ನಾವು ಅದನ್ನು ಯಾವತ್ತು ನಿಲ್ಲಿಸ್ತೀವೋ ಅಲ್ಲಿಂದ ನಮ್ಮ ಬೆಳವಣಿಗೆ ಶುರು ಆಗುತ್ತೆ. ಎಲ್ಲದಕ್ಕೂ ಇನ್ನೊಬ್ರನ್ನ ದೂಷಿಸ್ಕೊಂಡು ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ನಾವು ನೆಮ್ಮದಿ, ನನ್ನಿಂದಲ್ಲ, ಇದಾಗಿದ್ದು ಅವರಿಂದ, ನಾನು ಎಲ್ಲದಕ್ಕೂ ಒಂದೊಂದು ಕಾರಣ ಹೇಳ್ತಾ ಇರ್ಬೇಕಾರೆ ಕೆಲವರು. ನೋಡಿ, ನಮ್ಮ ಜೀವನದಲ್ಲೂ ನಡೆದಿರುತ್ತೆ. ನಾನು ನನ್ನ ಜೀವನದಲ್ಲಿ ಇದನ್ನು ಗುರುತಿಸ್ಕೊಂಡು ಬಹಳಷ್ಟು ಕಾಲ ನನ್ನ ಜೀವನದಲ್ಲಿ ಏನೇನೋ ಆದದ್ದನ್ನೆಲ್ಲ ನಾನು ನನ್ನ ತಂದೆ ತಾಯಿಯಿಂದ ಆಯಿತು ಅಂತ ಅಂದ್ಕೊಂಡಿದ್ದವನು ನಾನು. ಆಮೇಲೆ ಯಾವತ್ತೋ ಒಂದು ದಿನ ಬುದ್ಧಿ ಬಂದು ಮನವರಿಕೆ ಆಯಿತು, ನಾನೂ ಪ್ರಯತ್ನಗಳನ್ನು ಮಾಡ್ಬೋದಾಗಿತ್ತು, ಇದು ಅವರಿಂದನೇ ಆಗಿದ್ದು ಅಂತ ಹೇಳೋಕ್ಕಾಗಲ್ಲ, ನನ್ನಿಂದನೂ ಆಗಿದ್ದು ಅಂತ ಯಾವತ್ತು ಅರಿವಾಯಿತು, ಅವತ್ತಿಂದ ನನ್ನ ಬೆಳವಣಿಗೆ ಶುರುವಾಯಿತು. ನೆನಪಿರಲಿ, ಬಲಿಪಶು ಮನಸ್ಥಿತಿ ನಿಮ್ಮ ಬೆಳವಣಿಗೆಯ ದೊಡ್ಡ ಶತ್ರು. 9ನೇದು ಬಹಳ ಮುಖ್ಯವಾದದ್ದು, ನಾಳೆ. ಏನಾರು ಹೇಳಿ ನಾಳೆ ಮಾಡ್ತೀನಿ, ವ್ಯಾಯಾಮ ಯಾಕಪ್ಪ, ಆರೋಗ್ಯ ಸ್ವಲ್ಪ ಕೆಡ್ತಾ ಇದೆ, ದೇಹದ ತೂಕ ಜಾಸ್ತಿ ಆಗ್ತಾ ಇದೆ, ಯಾಕೋ ನಿನ್ನ ಬಗ್ಗೆ ನೀನು ನೋಡ್ಕೋತಾ ಇಲ್ಲ, ಅವಾಗವಾಗ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಾ ಇರುತ್ತೆ. ನಾಳೆಯಿಂದ ಮಾಡ್ತೀನಿ, ನಾಳೆಯಿಂದ ಶುರು ಮಾಡ್ಬಿಡ್ತೀನಿ. ಯಾಕೆಂದರೆ ನಾಳೆ ಅನ್ನೋದು ಇನ್ನೊಂದು ಅದೇ ಥರ ಮನಸ್ಸಿಗೆ ಸುಖ ಕೊಡೋ ಅಂಥದ್ದು, ಸಖತ್ ಹಿತ. ಯಾಕೆಂದರೆ ಇವತ್ತು ತಪ್ಪಿಸ್ಕೊಂಬಿಟ್ವಲ್ಲ, ನಾಳೆ ತಾನೇ, ನಾಳೆ ನೋಡ್ಕೊ, ನಾಳೆ ಅಂತ ಅದನ್ನು ನಾಳೆಗೆ ನೂಕ್ಬಿಟ್ವಿ ಅಂತಂದರೆ ಏನೋ ಸುಖ. ಇವತ್ತು ಬೇಡ, ಒಟ್ಟು ಇವತ್ತು ಆರಾಮಿದ್ಬಿಡೋಣ. ಈಗ ನಂದು ಇವತ್ತಿನ ದಿನ ಹೆಂಗೆ ನಡೀತಿ, ಇಷ್ಟು ದಿನ ಹೆಂಗೆ ನಡ್ಕೊಂಬಂದಿದೆ ಹಂಗೆ ಆರಾಮಿದ್ಬಿಡೋಣಪ್ಪ. ಏನೇ ಮಾಡಬೇಕಾ ನಾಳೆ ಮಾಡಿ. ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿರ್ತೀವಿ, ನಾಳೆ ಅಂದ್ಕೊಂಡು 10 ವರ್ಷ ಕಳೆದಿರ್ತಾರೆ ಎಷ್ಟೊಂದು ಜನ. ಅದೇ ರೀತಿ ಮನೆಯಲ್ಲಿ ಏನೋ ಒಂದು ಚಿಕ್ಕ ಕೆಲಸ ಆಗಬೇಕಾಗಿರುತ್ತೆ, ಏನೋ ಒಂದು ಸಂಬಂಧಗಳು ಹಾಳಾಗಿರುತ್ತೆ, ಯಾರ ಹತ್ರ ಒಂದು ಕೂತು ಮಾತಾಡಬೇಕಾಗಿರುತ್ತೆ, ಒಂದೇನೋ ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಕರಿತೀವಿ, ಮನಸ್ತಾಪಗಳು ಆಗಿರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋಕೆ ಒಂದು ದಿನ 1 ಗಂಟೆ ನೀವು ಕೂತು ಮಾತಾಡಿದರೆ ಆ ಕೆಲಸ ಮುಗಿದೋಗುತ್ತೆ ಅಂತ ಗೊತ್ತಿರುತ್ತೆ. ಮಾಡ್ತೀನಿ, ನಾಳೆ ಮಾಡ್ತೀನಿ, ಮುಂದಿನ ವಾರ ಮಾಡ್ತೀನಿ, ನೆಕ್ಸ್ಟ್ ವೀಕೆಂಡ್ ಮಾಡ್ತೀನಿ, ಈ ರಜಾ ಎಲ್ಲ ಮುಗ್ದೋಗ್ಬಿಡಲಿ, ಮಕ್ಕಳ ರಜಾ ಬರಲಿ, ಮಾಡ್ತೀನಿ. ಈ ಥರ ಕಾರಣಗಳು 1000 ಸಿಗುತ್ತೆ. ಒಂದು ಸಲ ನೀವು ನಾಳೆ ಅನ್ನೋದನ್ನು ಹುಡುಕೋತ ಆ ಸುಖದಲ್ಲಿ ತೇಲೋಕ್ಕೆ ಶುರು ಮಾಡಿದ್ರಿ ಅಂತಂದರೆ 1000 ಕಾರಣಗಳು ಸಿಗುತ್ತೆ ನಾಳೆ ಅಂತ ಹೇಳೋದಕ್ಕೋಸ್ಕರ. ಹಾಗಾಗಿ ನಮ್ಮ ಹಿರಿಯರು ಹೇಳಿಟ್ಟಿದ್ದಾರೆ, ನಾಳೆ ಎಂದವನ ಮನೆ ಹಾಳು ಅಂತ. ನೆನಪಿರಲಿ, ಅದು ನಮ್ಮ ಬೆಳವಣಿಗೆಗೆ ದೊಡ್ಡ ಶತ್ರು. ಯಾವುದನ್ನು ನಾಳೆ ಅಂತ ಮಾಡಿಬಿಡಿ, ನಾಳೆ ಮಾಡುವುದನ್ನು ಇವತ್ತು ಮಾಡಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಪಾಯಿಂಟ್ ಇಷ್ಟೇ ಅದರದ್ದು. ನಾವೇನು ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ ಅಥವಾ ಏನು ಪೋಸ್ಟ್ಪೋನ್ಮೆಂಟ್ ಅಂತ ಕರಿತೀವಿ, ಅದು ನಮ್ಮ ಪ್ರೋಗ್ರೆಸ್ಸಿಗೆ ಅಥವಾ ನಮ್ಮ ಬೆಳವಣಿಗೆ ಯಾವತ್ತಿದ್ರೂ ಶತ್ರು ಅನ್ನೋದನ್ನು ನೆನಪಿರಲಿ. ಅದನ್ನು ಗೆಲ್ಲೋದು ಹೇಗೆ, ಅದರ ದಾರಿ ಹುಡುಕಿ. ಕೊನೆಯದಾಗಿ 10ನೇದು, ನನ್ನ ಜೀವನದಲ್ಲಿ ಬಹಳ ಪೆಡಂಭೂತವಾಗಿ ಕಾಡಿದಂಥ ಒಂದು ಶತ್ರು ಇದು. ನನ್ನ ಜೀವನದಲ್ಲಿ ನಾನು ಪ್ರೋಗ್ರೆಸ್ ಅಥವಾ ಏನು ಬೆಳವಣಿಗೆಯನ್ನು ಕಾಣೋದು ಬಹಳ ತಡ ಆಗಿದ್ದು ಇದಕ್ಕೋಸ್ಕರ. ನಾನು ನನ್ನ ಜೀವನದಲ್ಲಿ ಒಬ್ಬ ಪರ್ಫೆಕ್ಷನಿಸ್ಟ್. ಏನೇ ಆದರೂ ಪರಿಪೂರ್ಣತೆ ಇರಬೇಕು ಜೀವನದಲ್ಲಿ. ಪರಿಪೂರ್ಣತೆ ಅನ್ನೋದು ನಮ್ಮ ದೊಡ್ಡ ಶತ್ರು, ಬೆಳವಣಿಗೆಯ ಶತ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಿಪೂರ್ಣತೆ ಬಹಳ ಒಳ್ಳೆಯದು, ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಕಾಣ್ಕೋಬೇಕು, ಅದೆಲ್ಲ ಸರಿ. ಆದರೆ ಈ ಪರ್ಫೆಕ್ಷನಿಸ್ಟ್ ಅನ್ನೋದು ಎಷ್ಟು ಕಷ್ಟ ಆಗಿಬಿಟ್ಟಿತ್ತು ನನಗೆ ಅಂತಂದರೆ, ಏನೇ ಮಾಡಿದ್ರೂ ಪರ್ಫೆಕ್ಟ್ ಆಗಿರಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ಯೂಟ್ಯೂಬ್ ಚಾನಲ್ ಮಾಡೋದು ಬಹುಶಃ ಒಂದು 15 ವರ್ಷದ ಯೋಜನೆ. ಆದರೆ ನಾನು ಶುರು ಮಾಡಿದ್ದು ಬಹುಶಃ ಈಗ 1 ತಿಂಗಳ ಮೇಲಾಗಿದೆ ಅಷ್ಟೆ. ಯಾಕೆ ಮಾಡಿರಲಿಲ್ಲ? ಈಗ ನಾನೊಬ್ಬ ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಫರು, ನಾನೊಬ್ಬ ಫಿಲ್ಮ್ ಮೇಕರು. ಆದ್ರೂ ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಇಷ್ಟು ವರ್ಷ ತಗೋತು. ಯಾಕೆ ಅಂತಂದರೆ ಪರ್ಫೆಕ್ಟ್ ಆಗಿರ್ಬೇಕಲ್ರಿ. ಲೈಟಿಂಗ್ ಪರ್ಫೆಕ್ಟ್ ಆಗಿರಬೇಕು, ಕ್ಯಾಮ್ರಾ ಸಖತ್ತಾಗಿರಬೇಕು, ಪಾಯಿಂಟ್ ಆಫ್ ವ್ಯೂ ಸಖತ್ತಾಗಿರಬೇಕು, ಸ್ಕ್ರಿಪ್ಟಿಂಗ್ ಸಖತ್ತಾಗಿರಬೇಕು. ಯಾಕಂದರೆ ನಾನೊಬ್ಬ ಡೈರೆಕ್ಟರ್. ಮುಂಚೆ ನಾನು TV ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಬೇಕಾದಷ್ಟು ವೆಡ್ಡಿಂಗ್ ಫಿಲ್ಮ್ಸ್ ಮಾಡಿದ್ದೀವಿ, ಹಾಗೆ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮಾಡಿದ್ದೀವಿ. ಪರ್ಫೆಕ್ಷನ್ ಇರಬೇಕಲ್ರಿ, ನೋಡಿದರೆ ಜನ ದಂಗಾಗ್ಬಿಡಬೇಕು ಆ ಥರ. ಈ ಎಲ್ಲ ಅಂಶಗಳು ಏನು ಇವತ್ತು ಹೇಳಿದ್ದೀನಿ, ಸುಮಾರು ಅಂಶಗಳು ನಾನು ನನ್ನ ಜೀವನದಲ್ಲಿ ಅದ್ರ
ಮುಖಾಂತರನೇ ಬಂದು ಕಲಿತು ಹಾಗಾಗಿ ನಿಮಗೆ ಹೇಳುವಂಥ ಒಂದು ಪರಿಸ್ಥಿತಿ ತಲುಪಿದ್ದೀನಿ. ಈ ಒಂದೇನು ಪರ್ಫೆಕ್ಷನ್ ಅನ್ನೋದಿದೆ ಸಿಕ್ಕಾಪಟ್ಟೆ ಕಾಡ್ಬಿಡ್ತೀರಿ ನನಗೆ. ಕ್ಯಾಮ್ರಾ ಇರಬೇಕು, ಲೈಟಿಂಗ್ ಇರಬೇಕು, ಇದು ಮಾಡಬೇಕು, ಜನ ನೋಡಿದ್ರೆ ದಂಗಾಗ್ಬಿಡಬೇಕು ಅಂತ ಅಂದ್ಕೊಂಡು ದಶಕನೇ ಕಳೆದುಬಿಟ್ಟಿದೆ ನನ್ನ ಜೀವನದಲ್ಲಿ. ಆಮೇಲೆ ಹೇಗೆ ಮಾಡಿದೆ, ಏನು ಯೋಚನೆ ಮಾಡಿದೆ ಅದನ್ನು ಇನ್ನೊಂದು ಸಲ ಹೇಳ್ತೀನಿ ಹೆಂಗೆ ಶುರು ಆಯಿತು ಅಂತ. ಆದರೆ 10ನೇ ಶತ್ರು ಅಂದರೆ ಪರಿಪೂರ್ಣತೆಯ ಆ ಒಂದು ಮನೋಭಾವ ಏನಿದೆ, ನಥಿಂಗ್ ಲೆಸ್, ನೋ ಕಾಂಪ್ರಮೈಸ್ ಅನ್ನೋದೊಂದು ಇರುತ್ತೆ. ಮಾಡಿದರೆ ಪರ್ಫೆಕ್ಟ್ ಇರಬೇಕು ರೀ. ನಮ್ಮ ಸುತ್ತಮುತ್ತ ಸಾವಿರಾರು ಜನ ಇರ್ತಾರೆ ರೀ, ಎಷ್ಟು ಟ್ಯಾಲೆಂಟ್ ಇರುತ್ತೆ, ಎಷ್ಟು ಅವರಲ್ಲಿ ಆ ದುಡಿಮೆ ಮಾಡೋವಂಥದ್ದು ಅಥವಾ ಆ ಯಶಸ್ಸು ಪಡೆಯುವಂಥ ಆ ಶಕ್ತಿ ಇರುತ್ತೆ ಅವರಿಗೆ. ಆದರೆ ಅವರು ಅದನ್ನು ಸಾಕಾರಗೊಳಿಸ್ಕೊಂಡಿರಲ್ಲ. ಇನ್ನು ಬಹಳಷ್ಟು ಜನಕ್ಕೆ ಈ ಏನು 10ನೇ ಶತ್ರು ಇದೆ ಅದೇ ಕಾರಣ ಆಗಿರುತ್ತೆ. ಕಾಯ್ತಾ ಇರ್ತಾರೆ ಪರ್ಫೆಕ್ಷನ್. ಈಗ ಎಷ್ಟೋ ಜನ ಹೇಳೋದು ಕೇಳಿರ್ತಾರೆ, ನಾನು ಕ್ಯಾಮ್ರಾ ತೊಗೊಂಡ ಮೇಲೆ ಫೋಟೋಗ್ರಫಿ ಮಾಡ್ತೀನಿ. ಯಾಕೆ? ಮೊಬೈಲಲ್ಲಿ ಮಾಡಿ. ನನ್ನ ಸ್ಟೂಡೆಂಟ್ಸಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊಬೈಲಲ್ಲಿ ಫಸ್ಟ್ ಫೋಟೋಗ್ರಫಿ ಶುರು ಮಾಡಿ, ಆಮೇಲೆ ಕ್ಯಾಮ್ರಾ ಬರುತ್ತೆ ಅದರ ಅವಶ್ಯಕತೆಗೆ ತಕ್ಕ ಹಾಗೆ ನಾನು ಅದನ್ನು ಮಾಡಿದಾಗ ಅಥವಾ ಹಿಂಗೆ ಮಾಡಿಬಿಡ್ತೀನಿ, ಅಥವಾ ನಂದು ಪರ್ಫೆಕ್ಟ್ ಸ್ಕ್ರಿಪ್ಟ್ ರೆಡಿ ಆಗೋ ತನಕ ನಾನು ಮಾಡೋದಿಲ್ಲ, ಅಥವಾ ನನ್ನ ಪರ್ಫೆಕ್ಟ್ ಪ್ರಾಜೆಕ್ಟ್ ಪ್ಲ್ಯಾನ್ ರೆಡಿ ಆಗೋ ತನಕ ಮಾಡೋದಿಲ್ಲ, ಎಲ್ಲದನ್ನು ಕವರಪ್ ಮಾಡ್ಕೋಬೇಕು, ಎಲ್ಲ ಪ್ಲ್ಯಾನು ಯೋಜನೆಗಳು ಎಲ್ಲ ಪರ್ಫೆಕ್ಟ್ ಆದಮೇಲೆ ನಾನು ಶುರು ಮಾಡೋದು ಅಂತ ಅಂದ್ಕೊಂಡು ಬಹಳಷ್ಟು ಜನ ದಶಕಗಳು ಕಳೆದು ಬಿಡ್ತಾರೆ. ನಿಮ್ಮ ಜೀವನದ ಎಷ್ಟೋ ಕೆಲಸ ಕಾರ್ಯಗಳು ನಿಂತೋಗಿರೋದಕ್ಕೆ ಅಥವಾ ಆಗದೇ ಇರೋದಕ್ಕೆ ಅಥವಾ ನಿಮ್ಮ ಕನಸುಗಳು ಮುಂದೂಡಿಕೆ ಆಗ್ತಾ ಇರೋದಕ್ಕೆ ಇವತ್ತಿನ 10 ಅಂಶಗಳನ್ನು ನೀವು ಒಮ್ಮೆ ಕೂತು ಅಥವಾ ಬೇಕಾದಲ್ಲಿ ಇನ್ನೊಮ್ಮೆ ನೋಡಿ. ಈ 10 ಶತ್ರುಗಳೇ ನಿಮ್ಮ ಬೆಳವಣಿಗೆಯನ್ನು ಅಡ್ಡಗೋಡೆಯಾಗಿ ನಿಂತಿರ್ತವೆ. ಬಹುಶಃ ಇವತ್ತಿನ ಸಂಚಿಕೆಯಿಂದ ಉಪಯೋಗ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಇಷ್ಟವಾದ ಅಂಶ ಯಾವುದು, ಅಥವಾ ನಿಮ್ಮನ್ನು ಯಾವುದಾದ್ರೂ ಅಂಶ ಇಷ್ಟು ದಿನ ತಡೆದು ಇಟ್ಟಿತ್ತಾ, ಅದರ ಬಗ್ಗೆ ನಿಮಗೇನಾದರೂ ಸೂಚನೆ ಇವತ್ತು ಸಿಗ್ತಾ, ಏನಾದರೂ ಸಹಾಯ ಅನ್ನಿಸ್ತಾ, ಅಥವಾ ಏನಾದರೂ ಈ ಒಂದು ಸಂಚಿಕೆ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಚೋದಿಸ್ತಾ, ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ.